ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ದಿವ್ಯಶ್ರೀ ದಾಸ್. ಎಸ್ಎಲ್ ಗ್ರೂಪ್ ಭಾರತದ ಪುರಾತನ ಮತ್ತು ಹೆಮ್ಮೆಯ ಸಂಸ್ಥೆ. ಇಂತಹ ದೈತ್ಯ ಹಾಗೂ ವಿಶ್ವಾಸಾರ್ಹ ಸಂಸ್ಥೆಗೆ 100ರ ಹರುಷ. ಎಸ್ಎಲ್ ಗ್ರೂಪ್ ಆರಂಭ, ಬೆಳವಣಿಗೆ ಮತ್ತು ಸಾಧನೆಗಳನ್ನ ಇಡೀ ತಂಡ ಸೆಲೆಬ್ರೇಟ್ ಮಾಡ್ತಾ ಇದೆ. ಈ ಕುರಿತಾದ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಂಡು ಬನ್ನಿ. मैंने हमेशा माना है कि बिजनेस शॉर्टकट्स का खेल नहीं होता. ये निरंतरता और धैर्य से आगे बढ़ने का सफर होता है. ಪ್ರಯಾಣದ ಕನಸುಗಳು ದೊಡ್ಡದಾಗಿದ್ರೆ, ಸಂಕಲ್ಪ ಅಚಲವಾಗಿದ್ರೆ ಸಾಕು. ಎಷ್ಟೇ ಸಂಕಷ್ಟ ಕೋಟಲೆಗಳನ್ನ ದಾಟಿ ಶಿಖರ ಏರೋದು ದೊಡ್ಡ ವಿಷಯವೇ ಅಲ್ಲ. ಈ ಮಾತು ಎಸ್ಎಲ್ ಗ್ರೂಪ್ಗೆ ಹೇಳಿ ಮಾಡಿಸಿದಂತಿದೆ. ಸಂಸ್ಥೆಯು 100 ವರ್ಷದ ಪಯಣವು ಸಂಕಲ್ಪ, ಸಮರ್ಪಣೆ, ಹೋರಾಟ, ಸೇವೆ ಮತ್ತು ಯಶಸ್ಸಿನ ಅಪರೂಪದ ಕಥೆಯಾಗಿದೆ. ಈ ಅದ್ಭುತ ಕಥೆಯನ್ನ ಗೋಯಲ್ ಕುಟುಂಬದ 4 ಪೀಳಿಗೆಗಳು ಬರೆದಿವೆ. ಇದರ ಬುನಾದಿ ಅಂದ್ರೆ ನಾಯಕತ್ವದ ಸಾಮರ್ಥ್ಯ, ದೂರದೃಷ್ಟಿ, ಧೈರ್ಯ, ಸಾಧಿಸುವ ಹಠ, ಮಾನವ ಸೇವೆಯ ಮೌಲ್ಯಗಳು ಮತ್ತು ರಾಷ್ಟ್ರಹಿತದ ಭಾವನೆ. ಇದೇ ಮೌಲ್ಯಗಳ ಮೇಲೆ ಮುನ್ನಡೆಯುತ್ತಿರುವ ಎಸ್ಎಲ್ ಗ್ರೂಪ್ನ ಪ್ರಭಾವ ಇವತ್ತು ವಿಶ್ವದಾದ್ಯಂತ ಅನುಭವಿಸಲಾಗ್ತಿದೆ. ಅಲ್ಲದೆ ಭಾರತೀಯ ಪ್ರತಿಭೆ ಮತ್ತು ಸಂಕಲ್ಪದ ಧ್ವಜವನ್ನ ಬಾನೆತ್ತರದಲ್ಲಿ ಹಾರಿಸುವ ಉತ್ಸಾಹವೂ ಇದೆ. ಎಸ್ಎಲ್ ಗ್ರೂಪ್ನ ಕತೆ ಅಸಂಖ್ಯಾತ ಹಾರಾಟಗಳ ಹಿಡಿಮುಷ್ಟಿ. ಪ್ರತಿ ಯಶಸ್ಸಿನ ಹಿಂದೆ ಹೋರಾಟದ ಬೆವರು ಇದೆ ಅನ್ನೋದಕ್ಕೆ ಎಸ್ಎಲ್ ಗ್ರೂಪ್ ಕೂಡ ಹೊರತಾಗಿಲ್ಲ. 1926ರಲ್ಲಿ ಹರಿಯಾಣದ ಹಿಸಾರ್ ಜಿಲ್ಲೆಯ ಆದಂಪುರದಲ್ಲಿ ಎಸ್ಎಲ್ ಗ್ರೂಪ್ಗೆ ಅಡಿಪಾಯ ಹಾಕಲಾಯಿತು. ಶ್ರೀ ಜಗನ್ನಾಥ್ ಗೋಯಂಕ ಅವರು ಧಾನ್ಯಗಳ ಅಂಗಡಿಯನ್ನ ಆರಂಭಿಸಿದರು. ಕಾಲಚಕ್ರದೊಂದಿಗೆ ವ್ಯಾಪಾರದ ಪಯಣ ನಿಧಾನವಾಗಿ ವಿಸ್ತರಿಸ್ತಾ ಹೋಯಿತು. ಮಧ್ಯೆ 10 ಸಮಸ್ಯೆಗಳನ್ನ ದಾಟಿ ಈ ಪಯಣ ದೆಹಲಿಯನ್ನ ತಲುಪಿತು. ಧಾನ್ಯ ವ್ಯಾಪಾರಕ್ಕೆ ದೆಹಲಿಯ ಮೋತಿಯಾ ಖಾನನ ದಾಲ್ ಮಿಲ್ ಕೂಡ ಸೇರಿತು. ಕಾಲಚಕ್ರ ಉರುಳಿತು. 1969ರಲ್ಲಿ ಗೋಯಲ್ ಕುಟುಂಬದ ಸಹೋದರ ನಡುವೆ ವ್ಯವಹಾರ ಹಂಚಿಕೆ ನಡೆಯಿತು. ಇದೇ ಟೈಮಲ್ಲಿ ಕೇವಲ 20 ವರ್ಷದ ಯುವಕ ಸುಭಾಷ್ ಚಂದ್ರ ಅವರು ಉದ್ಯಮ ಜಗತ್ತಿಗೆ ಕಾಲಿಟ್ಟರು. ಆರಂಭದಲ್ಲಿ ಯಾವುದೇ ನಿರ್ದಿಷ್ಟ ದಾರಿ ಅಥವಾ ಮಾದರಿ ಇರಲಿಲ್ಲ, ಆದರೆ ದೃಢ ನಂಬಿಕೆ ಇತ್ತು. ತಮ್ಮ ಸಾಮರ್ಥ್ಯದ ಮೇಲೆ ಅಚಲ ವಿಶ್ವಾಸ ಇತ್ತು ಮತ್ತು ತಮ್ಮ ಮೌಲ್ಯಗಳ ಮೇಲೆ ನಂಬಿಕೆ ಇಡುವ ಧೈರ್ಯ ಯಥೇಚ್ಛವಾಗಿತ್ತು. ಕೇವಲ 20 ವರ್ಷದ ಯುವಕ ತನ್ನ ಜೇಬಿನಲ್ಲಿ ಕೇವಲ 17 ರೂಪಾಯಿಗಳನ್ನ ಇಟ್ಕೊಂಡು ಅಪಾರ ಕನಸುಗಳನ್ನ ಕಾಣಲು ಆರಂಭಿಸಿದ್ದ. ಇದೇ ಕನಸುಗಳಿಗೆ ರೆಕ್ಕೆಗಳನ್ನ ಕೊಟ್ಟು ತನ್ನ ಹಾರಾಟವನ್ನ ಆರಂಭಿಸಿದವರು ಸುಭಾಷ್ ಚಂದ್ರ. ಕೇವಲ ಧಾನ್ಯ ವ್ಯಾಪಾರಕ್ಕೆ ಸೀಮಿತವಾಗಿದ್ದ ವ್ಯವಹಾರ ವಿಸ್ತರಣೆಗೆ ಮುಂದಡಿಯಿಟ್ಟು 1976ರಲ್ಲಿ ಎಸ್ಎಲ್ ಗ್ರೂಪ್ ಸ್ಥಾಪನೆ ಕೂಡ ಆಯಿತು. 1981ರಲ್ಲಿ ಎಸ್ಎಲ್ ಪ್ರೋಪ್ಯಾಕ್ ಲಿಮಿಟೆಡ್ ದೇಶಕ್ಕೆ ಮೊದಲ ಬಾರಿಗೆ ಲ್ಯಾಮಿನೇಟೆಡ್ ಟ್ಯೂಬ್ಸ್ ಅನ್ನ ಪರಿಚಯಿಸಿತು. 1990ರಲ್ಲಿ ಮುಂಬೈನಲ್ಲಿ ಭಾರತದ ಮೊದಲ ಆಧುನಿಕ ಅಮ್ಯೂಸ್ಮೆಂಟ್ ಪಾರ್ಕ್ ಅರ್ಥಾತ್ ಎಸ್ಎಲ್ ವರ್ಲ್ಡ್ ಆರಂಭವಾಯಿತು. 1992ರಲ್ಲಿ ಭಾರತಕ್ಕೆ ಮೊದಲ ಖಾಸಗಿ ಉಪಗ್ರಹ ಟಿವಿ ಚಾನೆಲ್ ಜಿ ಟಿವಿ ಕಾರ್ಯಾರಂಭ ಆಯಿತು. ಇದು ಭಾರತೀಯ ಮನರಂಜನಾ ಲೋಕದಲ್ಲಿ ದೊಡ್ಡ ಕ್ರಾಂತಿಗೆ ಶ್ರೀಕಾರವಾಯಿತು. ಸ್ಯಾಟಲೈಟ್ ಟಿವಿ ವ್ಯವಹಾರದಲ್ಲಿ ವಿದೇಶಗಳ ಏಕಸ್ವಾಮ್ಯ ಅನ್ನೋದನ್ನ ಒಡೆದು ಹಾಕಿತು. ಹಲವು ವರ್ಷಗಳಿಂದ ಜಿ ಟಿವಿ ಮನರಂಜನಾ ಕ್ಷೇತ್ರದ ಅಗ್ರ ಸ್ಥಾನದಲ್ಲೇ ಮುಂದುವರೆದಿದೆ. 1994ರಲ್ಲಿ ಸಿಟಿ ಕೇಬಲ್ ಆರಂಭವಾಯಿತು. ನಂತರ 1995ರಲ್ಲಿ ದೇಶದ ಮೊದಲ 24 ಗಂಟೆಗಳ ಹಿಂದಿ ಸುದ್ದಿ ವಾಹಿನಿ ಜಿ ನ್ಯೂಸ್ ಪ್ರಾರಂಭವಾಯಿತು. 2000ರ ದಶಕದಲ್ಲಿ ಎಸ್ಎಲ್ ಗ್ರೂಪ್ ಇನ್ನಷ್ಟು ವಿಸ್ತಾರವಾಯಿತು. ಶಿಕ್ಷಣದಿಂದ ಡಿಟಿಎಚ್ ವರೆಗೆ, ರಿಯಲ್ ಎಸ್ಟೇಟ್ನಿಂದ ಮೂಲ ಸೌಕರ್ಯ ಕ್ಷೇತ್ರದವರೆಗೆ ಎಸ್ಎಲ್ ಗ್ರೂಪ್ ತನ್ನ ಹೆಜ್ಜೆ ಗುರುತು ಮೂಡಿಸಿತು. ಡಾಕ್ಟರ್ ಸುಭಾಷ್ ಚಂದ್ರ ಅವರ ಪ್ರಕಾರ ಯಶಸ್ಸು ಅಂದ್ರೆ ಕೇವಲ ವ್ಯವಹಾರ ನಿರ್ಮಾಣವಲ್ಲ, ಭಾರತೀಯ ಮಹತ್ವಾಕಾಂಕ್ಷೆ ವಿಶ್ವದ ಎಲ್ಲೆಡೆ ತಲೆ ಎತ್ತಿ ನಿಲ್ಲಬಹುದು ಅನ್ನೋದನ್ನ ಸಾಬೀತುಪಡಿಸುವುದೇ ಅವರ ಉದ್ದೇಶವಾಗಿತ್ತು. ಎಸ್ಎಲ್ ಗ್ರೂಪ್
ಆ ಸಂಕಲ್ಪವನ್ನ ವಾಸ್ತವಕ್ಕೆ ತಂದಿದೆ. ಆದರೆ ಈ 100 ವರ್ಷದ ಪಯಣದಲ್ಲಿ ಕೇವಲ ಯಶಸ್ಸೇ ಸಿಕ್ಕಿತು ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಸತ್ಯ ಏನಂದ್ರೆ 5 ಬಾರಿ ಎಸ್ಎಲ್ ಗ್ರೂಪ್ ಗಂಭೀರ ಸಂಕಷ್ಟಗಳನ್ನ ಎದುರಿಸಿತು. ಎಲ್ಲವೂ ಮುಗಿದಂತೆಯೇ ಅನಿಸಿತು. ಆದರೆ ಕಷ್ಟದ ಕಾಲ ಕಳೆಯಿತು. ಸಂಕಷ್ಟದ ಮೋಡಗಳು ಚದುರಿ ದೂರವಾದವು. ಏಕೆಂದರೆ ಎಸ್ಎಲ್ ಗ್ರೂಪ್ನ ಅಡಿಪಾಯ ದೀರ್ಘಕಾಲದ ಚಿಂತನೆ ಮತ್ತು ದೃಢ ಸಹನೆಯ ಮೇಲೆ ನಿರ್ಮಾಣವಾಗಿದೆ. ಇದೇ ಸಹನೆ ಮತ್ತು ಚಿಂತನೆಯ ಬಲದಿಂದ ಎಸ್ಎಲ್ ಗ್ರೂಪ್ 100 ವರ್ಷಗಳಲ್ಲಿ A to Z ಅಂದ್ರೆ ಆದಂಪುರದಿಂದ ಝೀವರೆಗೆ ತನ್ನ ಪಯಣವನ್ನ ಪೂರ್ಣಗೊಳಿಸಿದೆ. ಅದಕ್ಕಾಗಿಯೇ ಡಾಕ್ಟರ್ ಸುಭಾಷ್ ಚಂದ್ರ ಹೇಳ್ತಾರೆ, एक उल्लेखनीय उपलब्धि तो है ही, एक जिम्मेदारी भी है. महत्वपूर्ण है उसे सुरक्षित रखना, उससे सीखते रहना और इस संस्था को आगे बढ़ाना. ಅದೇನೇ ಇರಲಿ, ಎಸ್ಎಲ್ ಗ್ರೂಪ್ ಭಾರತದ ಪ್ರಖ್ಯಾತ ಸಂಸ್ಥೆ. ಪುರಾತನ ಮತ್ತು ವಿಶ್ವಾಸಾರ್ಹ ಉಳಿಸಿಕೊಂಡಿರೋ ಕಾರಣಕ್ಕೆ ಕೋಟ್ಯಾಂತರ ಭಾರತೀಯರು ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ನ್ಯೂಸ್ ಡೆಸ್ಕ್, ಜೀ ಕನ್ನಡ ನ್ಯೂಸ್.